ಅಂತಿಮ ಘಟ್ಟ ತಲುಪಿದೆ SIR ಪ್ರಕ್ರಿಯೆ. ರಾಜ್ಯದಲ್ಲಿ ಮತಗಟ್ಟೆ ಏನಿದೆ, ಮತಗಟ್ಟೆ ಪರಿಷ್ಕರಣೆ ಅಂತಿಮ ಹಂತ ತಲುಪಿದೆ. ಇನ್ನೇನು ಕೊನೆಗೊಳ್ಳುವ ಹಂತಕ್ಕೆ ಬಂದಿದೆ. ಅಂತಿಮ ಘಟ್ಟವನ್ನ ತಲುಪಿದೆ SIR ಪ್ರಕ್ರಿಯೆ. ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಬಹುತೇಕ ಪೂರ್ಣ ಆಗಿದೆ. ಕೊನೆ ಹಂತಕ್ಕೆ ಬಂದಿದೆ. ಇವಾಗ SIR ಪ್ರಕ್ರಿಯೆ ಪೂರ್ಣಗೊಳ್ಳಲು ಕೇವಲ 1 ದಿನ ಬಾಕಿ ಇದೆ. ನಾಳೆ ಕೊನೆಗೊಳ್ಳಲಿರುವ SIR ಪ್ರಕ್ರಿಯೆ. ಈಗಾಗಲೇ 5 ಕೋಟಿಗೂ ಹೆಚ್ಚು SIR ಫಾರ್ಮ್ ಅನ್ನು ವಿತರಣೆ ಮಾಡಲಾಗಿದೆ. 4 ಕೋಟಿಗೂ ಹೆಚ್ಚು ಫಾರಂ ಆಯುಕ್ತರಿಗೆ ರಿಟರ್ನ್ ಮಾಡಲಾಗಿದೆ. SIR ಗೈರು, ನಿಧನ, ಫೇಕ್ ವಿಳಾಸ ಇರೋರು 1 ಕೋಟಿ ಜನ ಇದ್ದಾರೆ. ASDDO ಲಿಸ್ಟ್ ನಲ್ಲಿರುವವರನ್ನ ಕೈ ಬಿಡುವ ಸಾಧ್ಯತೆ ಇದೆ. ನಾಳೆ ಸಂಜೆ 5 ಗಂಟೆಗೆ ಫಾರಂ ರಿಟರ್ನ್ ಮಾಡಲು ಮನವಿಯನ್ನ ಮಾಡಲಾಗಿದೆ. ಆಗಸ್ಟ್ 17ಕ್ಕೆ ಅಂತಿಮ ಕರಡು ಪ್ರಕಟಿಸುತ್ತೆ ಆಯೋಗ. ವೀಕ್ಷಕರೇ, ದೇಶದೆಲ್ಲೆಡೆ SIR ಪ್ರಕ್ರಿಯೆ ನಡೀತಾ ಇದೆ. ರಾಜ್ಯದಲ್ಲಿ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಎಷ್ಟು ಜನರ ವೋಟ್ ಡಿಲೀಟ್ ಆಗುತ್ತೆ, ಯಾರಿಗೆಲ್ಲ ಇದರಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ಬಹಳ ಆತಂಕ ಕೂಡ ಇದೆ. ಯಾರ್ಯಾರ ವೋಟ್ ಡಿಲೀಟ್ ಆಗುತ್ತೆ ಅಂತ ಹೇಳಿ ಬಹಳ ಜನ ಆತಂಕದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಈಗ SIR ಪ್ರಕ್ರಿಯೆಯಲ್ಲಿ ಭಾಗಿನೂ ಆಗೋದಿಲ್ಲ. 1 ಕೋಟಿಗೂ ಅಧಿಕ ವೋಟು ಡಿಲೀಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ. ನೋಡಿ, ನಿಧನ ಹೊಂದಿದ್ದಾರೆ, ಫೇಕ್ ವಿಳಾಸಗಳಿದ್ದಾವೆ, ಕೆಲವರು ಮಾಡಿಸ್ಕೊಂಡೇ ಇಲ್ಲ. ಇದರಲ್ಲಿ ಬಹಳ ಚರ್ಚೆ ಆಗ್ತಾ ಇರೋದು ಇನ್ನೊಂದೇನು ಅಂತ ಹೇಳಿದ್ರೆ 1 ಕೋಟಿ ಸಮೀಪ ವೋಟರ್ ಐಡಿಗಳು ಡಿಲೀಟ್ ಆಗ್ತಾ ಇದ್ದಾವೆ ಅಂತೇಳಿ. ಅಷ್ಟು ಜನ ಇಲ್ವಾ ಅಂತ, ಅಥವಾ ಅದ್ರ ಕಡೆ ಗಮನನೇ ಕೊಟ್ಟಿಲ್ವಾ ಅಂತ ಹೇಳಿ. ಮಾಡಿಸ್ಬೇಕು, ಪರಿಷ್ಕರಣೆ ಮಾಡಿಸ್ಬೇಕು, ಅವ್ರಿಗೆ ದಾಖಲೆಗಳನ್ನು ಕೊಡಬೇಕು ಅನ್ನೋದ್ರ ಕಡೆ ಗಮನನೇ ಕೊಟ್ಟಿಲ್ವಾ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಇದ್ದಾವೆ. ಯಾರ್ಯಾರು ಮಾಡಿಸಿಲ್ವೋ ದಯವಿಟ್ಟು ಮಾಡಿಸಿ. ಇದರಿಂದ ಭಾಳ ಉಪಯೋಗ ಇದೆ. ಇಲ್ಲಾಂದ್ರೆ ನಿಮ್ಮ ಹಕ್ಕನ್ನು ನೀವು ಕಳ್ಕೊತೀರಿ ಅಷ್ಟೇ. ಮತ ಹಾಕುವ ಹಕ್ಕು, ನಿಮ್ಮ ಜನಪ್ರತಿನಿಧಿಗಳನ್ನು ಏನು ಸೆಲೆಕ್ಟ್ ಮಾಡುತ್ತಾರಲ್ಲ, ಅದು ಒಂದು ಹಕ್ಕು ನಿಮ್ಮದು. ನಿಮ್ಮ ಒಂದು ಮತ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಅಥವಾ MLA MP ಗಳಿಗೆ ನೀವು ವೋಟ್ ಹಾಕಬೇಕು. ವೋಟ್ ಹಾಕಿ ವಿಧಾನಸೌಧಕ್ಕೆ ಅಥವಾ ಲೋಕಸಭೆ ಕಳಿಸಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಪವರ್ ಇಲ್ಲ ಅಂತ ಅಂದಾಗ ನಿಮಗೆ ಒಂಥರ ಏನೋ ಬೇರೆ ಫೀಲ್ ಆಗುತ್ತೆ. ಸೊ ಯಾಕೆ ನಾನು ಇದನ್ನು ಕಳ್ಕೊಂಡೆ ಅನ್ನೋವಂಥದ್ದು ಫೀಲ್ ಆಗೋದು ಬೇಡ. ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ಇನ್ನೊಂದು ಅವಕಾಶ ಇದೆ ಅಂತ ಮಾಹಿತಿ ಇದ್ದಾವೆ. ಅದರ ಬಗ್ಗೆ ವಿಚಾರಣೆ ಮಾಡಿ ನೀವು ಎಲ್ಲಿ ಹೋಗಿ ಅದನ್ನು ಮಾಡಿಸಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು, ಕೊಟ್ಟು ಮತ್ತೆ ಆ್ಯಡ್ ಮಾಡಿಸ್ಬೋದು, ಪರಿಷ್ಕರಣೆ ಮಾಡಿಸ್ಬೋದು.